ಮನೆ ಕಟ್ಟಕ್ಕೆ ಅಂತ ಕಾಂಟ್ರಾಕ್ಟ್ ಕೊಡ್ತಾರೆ. ಹೌದು. ಆ ಕಾಂಟ್ರಾಕ್ಟ್ ಕೊಟ್ಟ ಮೊದಲ ಸ್ಟೆಪ್ ಅಲ್ಲೇನೆ ಸೈಟ್ ಕ್ಲೀನಿಂಗ್ ಯಾರು ಮಾಡೋದು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಸೈಟ್ ಕ್ಲೀನಿಂಗ್ ಅಂದ್ರೆ ಏನು ಸರ್? ಮಾರ್ಕಿಂಗ್ ಮಾಡಿರೋದು ನಮ್ಗೆ ಪ್ರಾಪರ್ ಆಗಿ ಕಾಣಿಸ್ಬೇಕು ಅಂದ್ರೆ ಪ್ರಾಪರ್ ಆಗಿ ಸೈಟ್ ನ ಕ್ಲೀನಿಂಗ್ ಮತ್ತೆ ಲೆವೆಲಿಂಗ್ ಮಾಡೋದು ಇಂಪಾರ್ಟೆಂಟ್. ಓನರ್ಸ್ ಕೊಬ್ಬ ಬರುತ್ತಾ ಮತ್ತೆ ಕಾಂಟ್ರಾಕ್ಟರ್ಸ್ ಕೊಬ್ಬ ಬರುತ್ತಾ? ಬೆಲೆ ನಿರ್ದಿಷ್ಟ ಬೆಲೆನ ಫಿಕ್ಸ್ ಮಾಡ್ಬೇಕು. ಒಂದು 5,000ದಿಂದ 10,000 ರೂಪಾಯಿವರೆಗೂ ಸೈಟ್ ಕ್ಲೀನಿಂಗ್ ಆದ್ರೆ ಅದು ಕಾಂಟ್ರಾಕ್ಟರ್ ರೆಸ್ಪಾನ್ಸಿಬಿಲಿಟಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಸೈಟ್ ನ ರೆಡಿ ಮಾಡೋಕೆ ಮುಂಚೆ ನಾವ್ ಏನೇನ್ ಪ್ರೊಸೆಸ್ ಮಾಡ್ಬೇಕಾಗತ್ತೆ ಅಲ್ಲಿ? ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ತಕ್ಷಣನೇ ಫಸ್ಟ್ ಸೈಟ್ ಕ್ಲೀನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬೇರೆ ಸೈಟ್ ಇರೋ ಮಣ್ಸ್ ಎಲ್ಲ ತಗೊಂಡ್ಬಂದು ನಮ್ ಸೈಟಿಗೆ ಹಾಕಿರ್ತಾರಪ್ಪ, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ? ಸಪೋಸ್ ಒಂದು 10 ವರ್ಷದ ಮುಂಚೆ ಮಣ್ಣು ಹಾಕ್ಬಿಟ್ಟಿದ್ರು ಅಂದ್ರೆ ಅದು ಏನಾಗ್ಬಿಡುತ್ತೆ, ಅಗೇನ್ ಓನರ್ಗೆ ಕಾಂಟ್ರಾಕ್ಟರ್ಗೆ ಕಾನ್ಫ್ಲಿಕ್ಟ್ ಬರುತ್ತೆ. ಗಿಡ ಬೆಳ್ಕೊಂಡಿದೆ ಅಂತ ಹೇಳಾದ್ಮೇಲೆ ಅದು ನಮ್ ಸೈಟಿಗೆ ಬಾಗ್ಬಿಟ್ಟಿರುತ್ತಲ್ಲ, ಇವಾಗ ಅದರಿಂದ ಕಸ ಕಡ್ಡಿ ಎಲ್ಲ ತುಂಬಾ ಜಾಸ್ತಿನೇ ಬೀಳ್ತಿರುತ್ತಲ್ಲ, ಅವಾಗ ಎಲ್ಲ ಏನ್ ಮಾಡ್ಬೇಕಾಗುತ್ತೆ ಸರ್? ತೆಂಗಿನ ಮರ ಎಲ್ಲ ಇದ್ರೆ ಆ ಟೈಮಲ್ಲಿ ನೀವು ನೋಡಿರ್ಬೋದು, ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಲಾಬ್ ನ ಕಟ್ ಮಾಡ್ಕೊಂಡು ಗಿಡ ಬೆಳೆಯಕ್ಕೂ ಜನ ಬಿಟ್ಟಿದ್ದಾರೆ ನಾವು ನೋಡ್ದಂಗೆ. ಸೈಟ್ ಓನರ್ಸ್ಗೆ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಏನೇನ್ ಮಿಸ್ಟೇಕ್ಸ್ ಮಾಡ್ಬೋದು ಅವರು ಸೈಟ್ ಕ್ಲೀನಿಂಗ್ ಅಂತ ಬಂದಾಗ? ಓನರು ಮುಂಚಿತವಾಗಿ ನನ್ನ ಸೈಟಿನ ಕಂಡೀಷನ್ ಈ ತರ ಅಂತ ತೋರಿಸ್ಬಿಟ್ಟು. ಹಾಯ್, ಎಲ್ರಿಗೂ ನಮಸ್ಕಾರ. ಕೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ನಾವು ಸೈಟ್ ಕ್ಲೀನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೇಳೋದಕ್ಕೆ ಈ ಟಾಪಿಕ್ ತುಂಬಾ ಸ್ಮಾಲ್ ಅಂತ ಅನ್ನಿಸ್ಬೋದು, ಆದ್ರೆ ಈ ಸೈಟ್ ಕ್ಲೀನಿಂಗ್ ಇಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಮಾಡದೇ ಇದ್ರೆ ಅಂತ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಯಾರು ಫೌಂಡೇಶನ್ ಹಾಕೋದಿಲ್ಲ ಅಲ್ವಾ, ಅದಕ್ಕೆ ಸೈಟ್ ಕ್ಲೀನಿಂಗ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ ಜೊತೆ ವಿಜಯ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಕುಸುಮ. ನಮಸ್ತೆ ಕೈಟ್ಸ್ ವೀಕ್ಷಕರೇ. ಸರ್, ಇವಾಗ ಸೈಟ್ ಕ್ಲೀನಿಂಗ್ ಬಗ್ಗೆ ನಮ್ಗೆ ಹೇಳ್ತಾ ಇದ್ದೀರಾ. ಸೈಟ್ ಕ್ಲೀನಿಂಗ್ ಅಂದ್ರೆ ಏನು ಸರ್? ಪ್ರತಿಯೊಬ್ರು ಒಂದು ಸೈಟ್ ನ ಪರ್ಚೇಸ್ ಮಾಡಿದ ಮೇಲ್ಗಡೆ ಆ ಸೈಟ್ ಅನ್ನೋದು ಖಾಲಿ ಇದ್ದವಾಗ ಅದು 100% ಖಾಲಿಯಾಗೇ ಇರಲ್ಲ. ಒಂದು ಗಿಡ ಎಲ್ಲ ಬೆಳಿಬಹುದು, ಅಥವಾ ಖಾಲಿ ಜಾಗ ಇದೆ ಅಂತ ಯಾರೋ ಏನೋ ಒಂದನ್ನ ಡಂಪ್ ಮಾಡಬಹುದು. ಸೊ ಈ ಎಲ್ಲಾ ಕ್ರೈಟೀರಿಯಾಗಳು ಇರೋದ್ರಿಂದ ಈಗ ಎಲ್ಲಿ ಯಾಕೆ ಈ ಟಾಪಿಕ್ ನ ತಗೊಂಡಿದೀವಿ ಅಂತಂದ್ರೆ, ಯಾರೋ ಒಬ್ರು ಮನೆ ಕಟ್ಟಬೇಕು ಅಂದ ತಕ್ಷಣನೇ ಮನೆ ಕಟ್ಟಕ್ಕೆ ಅಂತ ಕಾಂಟ್ರಾಕ್ಟ್ ಕೊಡ್ತಾರೆ. ಆ ಕಾಂಟ್ರಾಕ್ಟ್ ಕೊಟ್ಟ ಮೊದಲ ಸ್ಟೆಪ್ ಅಲ್ಲೇನೆ ಸೈಟ್ ಕ್ಲೀನಿಂಗ್ ಯಾರು ಮಾಡೋದು ಅನ್ನೋದು ಒಂದು ಕ್ವಶನ್ ಬರುತ್ತೆ. ಇದು ಓನರ್ಸ್ ಕೊಬ್ಬ ಬರುತ್ತಾ ಮತ್ತೆ ಕಾಂಟ್ರಾಕ್ಟರ್ಸ್ ಕೊಬ್ಬ ಬರುತ್ತಾ? ಇಲ್ಲ, ಇದೇ ಯಕ್ಷ ಪ್ರಶ್ನೆ ಆಗ್ಬಿಡತ್ತೆ. ಏನಾಗುತ್ತೆ, ಕೆಲವೊಂದಿಷ್ಟು ಈಗ ನೀನ್ ಹೇಳ್ದೆ ಸಿಂಪಲ್ ಟಾಪಿಕ್ ಇದೆ ಅಂತ ಹೇಳಿ, ಬಟ್ ಸೈಟ್ ಕ್ಲೀನಿಂಗ್ ಅನ್ನೋದು ಕಾಂಟ್ರಾಕ್ಟರ್ ಸ್ಕೋಪ ಓನರ್ ಸ್ಕೋಪ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅದು ಬೇಸ್ಡ್ ಆನ್ ಸೈಟ್ ಕ್ರೈಟೀರಿಯಾ ಮೇಲ್ಗಡೆ ಇರುತ್ತೆ. ಸೊ ಅದನ್ನ ಮುಂದೆ ಮಾತಾಡ್ತಾ ತಿಳ್ಕೊಳ್ಳೋಣ. ಸೈಟ್ ಕ್ಲೀನಿಂಗ್ ಅಂದ್ರೆ ಫಸ್ಟ್ ಯಾವುದೇ ಕಾಂಟ್ರಾಕ್ಟರ್ ಹೋಗಿ ಮಾರ್ಕಿಂಗ್ ಮಾಡೋಕಿನ ಮುಂಚೆ ಒಂದು JCB ತಗೊಂಡು ಪೂರ್ತಿ ಲೆವೆಲ್ ಮಾಡಿ ಕ್ಲೀನ್ ಮಾಡ್ಕೊಂಡ್ ಬರುವಂತದ್ದು. ಓಕೆ, ಇದಷ್ಟು ಕನ್ಸ್ಟ್ರಕ್ಷನ್ ಇದಷ್ಟು ಇಂಪಾರ್ಟೆಂಟ್ ಆಗುತ್ತಾ ನಮ್ಗೆ? ಕನ್ಸ್ಟ್ರಕ್ಷನ್ ಇಂಪಾರ್ಟೆಂಟ್. ಈಗ ನಾವು ತಟ್ಟೆ ಊಟ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಇನ್ನೊಂದ್ಸತಿ ಊಟ ಮಾಡ್ತೀವಿ. ಯಾರು ಊಟ ಮಾಡಿರೋ ತಟ್ಟೆಲೇನೆ ಹೆಂಗ್ ಊಟ ಮಾಡಕ್ಕಾಗಲ್ವೋ ಹಂಗೆ ನಾವು ಮನೆ ಕಟ್ಟಬೇಕು ಅಂದ್ರೆ ಮಾರ್ಕಿಂಗ್ ಮಾಡಿರೋದು ನಮ್ಗೆ ಪ್ರಾಪರ್ ಆಗಿ ಕಾಣಿಸ್ಬೇಕು ಅಂದ್ರೆ ಪ್ರಾಪರ್ ಆಗಿ ಸೈಟ್ ನ ಕ್ಲೀನಿಂಗ್ ಮತ್ತೆ ಲೆವೆಲಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸೈಟ್ ಅಲ್ಲೆಲ್ಲ ಕಸ ಎಲ್ಲ ಬಿದ್ಬಿಟ್ಟಿರುತ್ತೆ, ಅವಾಗ ನಾವ್ ಏನ್ ಮಾಡ್ಬೇಕಾಗತ್ತೆ? ಈಗ ಏನಾಗತ್ತೆ, ಖಾಲಿ ಜಾಗ ಇದೆ ಅಂತಂದ್ರೆ ಏನ್ ಮಾಡ್ತಾರೆ, ಈ ಕೆಲವೊಂದಿಷ್ಟು ಜನ ತಿಪ್ಪೆಗುಂಡಿ ತರ, ಅದು ಓನರ್ ಇಲ್ಲ ನೋಡ್ಕೊಳ್ಳೋರಿಲ್ಲ ಅಂದ ತಕ್ಷಣ ರೋಡಲ್ಲಿ ಹೋಗೋರೆಲ್ಲ ಕಸ ಎಲ್ಲ ಎತ್ತಿ ಹೋಗ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಓನರ್ ಬಂದು ಕಾಂಟ್ರಾಕ್ಟರ್ಗೆ ಹೇಳ್ತಾರೆ ಕ್ಲೀನ್ ಮಾಡಿ ಅಂತ. ಸೊ ಕಾಂಟ್ರಾಕ್ಟರ್ ಹೇಳ್ತಾರೆ, ಸರ್ ನೀವು ಲೆವೆಲ್ ಇರೋ ಸೈಟ್ ನ ಅಥವಾ ಕ್ಲೀನ್ ಆಗಿರೋ ಸೈಟ್ ನ ಕೊಡ್ಬೇಕು, ಈ ತರ ತಿಪ್ಪೆ ತರ ಆಗಿದೆ ಅಥವಾ ಏನೋ ಒಂದು ಕಸ ಬಿದ್ಬಿಟ್ಟಿದೆ, ಎಷ್ಟೋ ಪ್ಲಾಸ್ಟಿಕ್ ಗಳು ಬಿದ್ದಿದೆ. ಇದು ಏನಾಗುತ್ತೆ, ಒಬ್ಬ ಕ್ಲೈಂಟ್ ಅಥವಾ ಒಬ್ಬ ಕಾಂಟ್ರಾಕ್ಟರ್ ನಮ್ದು ಸೈಟ್ ಕಂಡೀಷನ್ ನೋಡ್ಕೊಂಡು, ಅಥವಾ ಒಬ್ಬ ಕಾಂಟ್ರಾಕ್ಟರ್ ಕೂಡ ಒಂದು ನಿರ್ದಿಷ್ಟ ಬೆಲೆನ ಫಿಕ್ಸ್ ಮಾಡ್ಬೇಕು. ಒಂದು 5,000ದಿಂದ 10,000 ರೂಪಾಯಿವರೆಗೂ ಸೈಟ್ ಕ್ಲೀನಿಂಗ್ ಆದ್ರೆ ಅದು ಕಾಂಟ್ರಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಓನರ್ ಮುಂಚೆನೆ ತಿಳಿಸಿದ್ರೆ ಇಬ್ರಿಗೂ ಕಾನ್ಫ್ಲಿಕ್ಟ್ ಆಗಲ್ಲ. ಸೊ ಒಂದು ಅಗ್ರಿಮೆಂಟ್ ಟೈಮ್ ಅಲ್ಲೇನೆ ಸೈಟ್ ಕ್ಲೀನಿಂಗ್ ಅಂತ ನೀವೆಷ್ಟು ದುಡ್ಡು ಎತ್ತಿಟ್ಟಿದ್ದೀರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ಇದು ಕಾಂಟ್ರಾಕ್ಟ್ ಸ್ಕೋಪ್ ಹೋಗುತ್ತಾ ಅಥವಾ ಕ್ಲೈಂಟ್ ಸ್ಕೋಪ್ ಹೋಗುತ್ತಾ ಅದಕ್ಕೂ ಕೂಡ ನಾವು ಅಮೌಂಟ್ ಎತ್ತಿಡಬೇಕು ಅಂತ. ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಈ ಒಂದು ಪಾಯಿಂಟ್ಸ್ ಆಡ್ ಇತ್ತು ಅಂದ್ರೆ, ಅಥವಾ ಒಂದು 5,000 ರೂಪಾಯಿ ನಿರ್ದಿಷ್ಟವಾಗಿ ಸೈಟ್ ಕ್ಲೀನಿಂಗ್ ಗೆ 5,000 ರೂಪಾಯಿ ಬಂದ್ರೆ ಅದು ಕಾಂಟ್ರಾಕ್ಟರ್ ರೆಸ್ಪಾನ್ಸಿಬಿಲಿಟಿ. ಕೆಲವೊಂದಿಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಪೂಜೆ ಮಾಡ್ತಾರೆ, ಗುದ್ಲಿ ಪೂಜೆ ಮಾಡಿ ಅಪ್ರೂವಲ್ಸ್ ಗೆಲ್ಲ ಹೋದ ತಕ್ಷಣ ಒಂದ್ 2-3 ತಿಂಗಳು ಅವರು ಲೇಟ್ ಆಗ್ಬಿಡತ್ತೆ. ಪೂಜೆ ಆಗಿರತ್ತೆ, ಅವಾಗ ಒಂದು ಸರ್ತಿ ಸೈಟ್ ಕ್ಲೀನಿಂಗ್ ಮಾಡ್ಬಿಟ್ಟಿರ್ತಾರೆ. ಈ ಎಲ್ಲಾ 2-3 ತಿಂಗಳು ಡಿಲೇ ಆಗೋಷ್ಟೊತ್ತಿಗೆ ಏನಾಗ್ಬಿಡತ್ತೆ, ಕಸ ಎಲ್ಲ ಬೆಳೆದ್ಬಿಡತ್ತೆ, ಎಲ್ಲ ಗಿಡ ಗಂಟಿ ಎಲ್ಲ ಬೆಳೆದ್ಬಿಟ್ಟಿರತ್ತೆ. ಅವಾಗ ಬಂದ್ಬಿಟ್ಟು ಕಾಂಟ್ರಾಕ್ಟರ್ ಇರ್ತಾರೆ, ಸರ್
ನಾವು ಪೂಜೆ ಮಾಡುವಾಗ ಒಂದ್ಸತಿ ಕ್ಲೀನಿಂಗ್ ಮಾಡಿದ್ದೆ, ಈ ಸರ್ತಿ ಕ್ಲೀನಿಂಗ್ ನಿಮ್ದೆ, ಈ ಸರ್ತಿ JCB ಚಾರ್ಜ್ ನಿಮ್ದೆ, ಈ ಸರ್ತಿ ನೀವು ಟ್ರಾಕ್ಟರ್ ತಂದ್ಬಿಟ್ಟು ನೀವು ತುಂಬಿಸ್ಬೇಕು ಅಂತ. ಓನರ್ ಗಳಿಗೆ ಏನ್ ಕನ್ಫ್ಯೂಷನ್, ನಾವು ಮನೆ ಕೊಟ್ಬಿಟ್ಟಿದೀವಿ ಕಟ್ಟಕ್ಕೆ, ಸೊ ನೀವು ಮಾಡಿ ಅಂತಾರೆ. ಈ ಕಾನ್ಫ್ಲಿಕ್ಟ್ ಬರಬಾರ್ದು ಅಂದವಾಗ ಒಂದು 5,000 ರೂಪಾಯಿನೋ ಒಂದು ಅಮೌಂಟ್ ನ, ನಿರ್ದಿಷ್ಟವಾದ ಅಮೌಂಟ್ ನ ಅಗ್ರಿಮೆಂಟ್ ಟೈಮ್ ಅಲ್ಲಿ ಡಿಸ್ಕಷನ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಈ ಲಾಂಗ್ ಟರ್ಮ್ ಕಾನ್ಫ್ಲಿಕ್ಟ್ ಗಳು ಕಡಿಮೆ ಆಗುತ್ತೆ. ಯಾಕಂದ್ರೆ ಒಂದು ಅಗ್ರಿಮೆಂಟ್ ಸಿಗ್ನೇಚರ್ ಆದ ತಕ್ಷಣನೇ ಮೊದಲನೇ ಸ್ಟೆಪ್ ಸೈಟ್ ಕ್ಲೀನಿಂಗ್ ಇರೋದ್ರಿಂದ ಅಲ್ಲಿನೇ ಕಾನ್ಫ್ಲಿಕ್ಟ್ ಗಳು ಸ್ಟಾರ್ಟ್ ಆಗುತ್ತೆ. ಜನರು ಇದನ್ನ ಗಮನಿಸ್ಬಿಟ್ಟು ಮಾಡ್ಬೇಕಾಗತ್ತೆ. ಇವಾಗ ಬೇರೆ ಸೈಟ್ ಅಲ್ಲಿ ಇರೋ ಮಣ್ಸ್ ಎಲ್ಲ ತಗೊಂಡ್ಬಂದು ನಮ್ ಸೈಟಿಗೆ ಹಾಕಿರ್ತಾರಪ್ಪ, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ? ಇದು ವ್ಯಾಲಿಡ್ ಕ್ವಶನ್ ಕುಸುಮ. ಏನಾಗುತ್ತೆ, ಯಾರೋ ಒಬ್ರು ಮನೆ ಕಟ್ತಿರ್ತಾರೆ, ಸೊ ಓನರ್ ನಂಬರ್ ಹುಡುಕ್ತಾರೆ. ಸಪೋಸ್ ಸಿಕ್ಕಿಲ್ಲ ಅಂದವಾಗ ಏನ್ ಮಾಡ್ಬಿಡ್ತಾರೆ, ಆ ಮಣ್ ತಂದು ಡಂಪ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ಮೂಮೆಂಟ್ ಅಲ್ಲಿ ಫಸ್ಟ್ ಹೋಗಿ ಎಲ್ಲಿ ನಿಯರ್ ಬೈ ಕನ್ಸ್ಟ್ರಕ್ಷನ್ ನಡೆದಿರೋರ ಹಾಕಿರೋದ್ರಿಂದ ಅವ್ರ ಹತ್ರ ಹೋಗಿ, ನಾವು ಕೂಡ ಮನೆ ಕಟ್ತಾ ಇದೀವಿ, ಸೊ ನಮಗೂ ಸೈಟ್ ನ ಕ್ಲೀನ್ ಮಾಡ್ಬೇಕಾಗತ್ತೆ, ನೀವು ಹಾಕಿರೋ ಮಣ್ಣನ್ನ ಆದಷ್ಟು ಬೇಗ ಹಿಂತಗೊಳ್ಳಿ ಅಂತ ಒಂದು ತಿಳಿಸೋದು ಒಳ್ಳೇದಾಗತ್ತೆ. ಸಪೋಸ್ ಒಂದ್ 10 ವರ್ಷದ ಮುಂಚೆ ಮಣ್ಣು ಹಾಕ್ಬಿಟ್ಟಿದ್ರು ಅಂದ್ರೆ ಅದ್ ಏನಾಗ್ಬಿಡತ್ತೆ, ಅಗೇನ್ ಓನರ್ಗೆ ಕಾಂಟ್ರಾಕ್ಟರ್ಗೆ ಕಾನ್ಫ್ಲಿಕ್ಟ್ ಬರುತ್ತೆ. ಆ ಮೂಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು, ಅಗ್ರಿಮೆಂಟ್ ಟೈಮ್ ಅಲ್ಲೇ ನಮ್ದು ಮಣ್ಣು ಹಿಂಗಿದೆ ಅಂತ ಹೇಳಿದ್ರೆ ಇವು ಕಾಂಟ್ರಾಕ್ಟರ್ ಆದ್ರೂ ಬೇರೆ ಆಕ್ಷನ್ ತಗೋತಾರೆ. ಯಾವತ್ತು ಪೂಜೆಗೆ ಹೋದವಾಗ ಅದನ್ನ ಒಂದ್ಸತಿ ನೋಡಿದವಾಗ ಇದು ನಮ್ದಲ್ಲ ನಿಮ್ದಲ್ಲ ಅನ್ನೋದ್ಕಿಂತ ಒಂದ್ ಟ್ರಾಕ್ಟರ್ ಒಂದ್ JCB ಗೆ ಇಷ್ಟು ಖರ್ಚಾಗತ್ತೆ, ನಾವು 50-50 ಮಾಡೋಣ ಅಂತಾದ್ರೂ ಕೇಳ್ಬೋದು. ಅಂದ್ರೆ ಕಾಂಟ್ರಾಕ್ಟರ್ ಒಂದು 50% ಬೇರ್ ಮಾಡ್ಲಿ, ಒಂದು ಓನರ್ ಕೂಡ 50% ಬೇರ್ ಮಾಡ್ಬೋದು. ಸೊ ಈ ತರ ಕ್ರೈಟೀರಿಯಾ ಒಳಗಡೆ ಹೋಗುತ್ತೆ. ಮೊದಲನೇದಾಗಿ ಅವ್ರ ಜಾಗದಲ್ಲಿ ಮಣ್ಣು ಹಾಕ್ತಿದ್ದಾರೆ ಅಥವಾ ಏನೋ ಹಾಕ್ತಿದಾರೆ ಅಂದ್ರೂ ಯಾರಾದ್ರೂ ಪರ್ಮಿಷನ್ ತಗೋಬೇಕು. ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರೋದೇನಂದ್ರೆ, ಲೇಔಟ್ ಅಲ್ಲಿ ಸಮಸ್ಯೆ ಇರಲ್ಲ. ಓನ್ಲಿ ಕೆಲವೊಂದಿಷ್ಟು ಔಟ್ ಸೈಡ್ಸ್ ಅಥವಾ ರೂರಲ್ ಡೆವಲಪ್ಮೆಂಟ್, ರೂರಲ್ ಏರಿಯಾದಲ್ಲಿ ಏನಾಗುತ್ತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಏನಾಗುತ್ತೆ, ಓನರ್ಸ್ ನಂಬರ್ ಈಸಿಯಾಗಿ ಸಿಕ್ಬಿಡುತ್ತೆ. ಈಗ ಎಕ್ಸಾಂಪಲ್ 464 ಅಥವಾ ಒಂದು 202 207 ಅಂತ ಸೈಟ್ ನಂಬರ್ಸ್ ಇರೋದ್ರಿಂದ அந்த ಸೈಟ್ ನಂಬರ್ ಸಿಗತ್ತೆ. ಫೋನ್ ಮಾಡಿ ಎನ್ಕ್ವೈರಿ ಮಾಡಿ, ಈಗ ದೊಡ್ಡ ದೊಡ್ಡ ಯಾವ್ದೋ ಒಂದು ಬಿಡಿ 1000 ಎಕರೆ ಎಲ್ಲ ಇದ್ದವಾಗ ಏನಾಗುತ್ತೆ, ಅಲ್ಲಿ ನಂಬರ್ ಸಿಗಲ್ಲ. ಆ ಟೈಮಲ್ಲಿ ಹೇಳ್ದೆ ಹಾಕೋ ಚಾನ್ಸಸ್ ಇರುತ್ತೆ. ಇವಾಗ ಒಂದ್ ಗಿಡ ಬೆಳ್ಕೊಂಡಿದೆ ಅಂತ ಹೇಳಾದ್ಮೇಲೆ ಅದು ನಮ್ ಸೈಟಿಗೆ ಬಾಗ್ಬಿಟ್ಟಿರುತ್ತಲ್ಲ, ಇವಾಗ ಅದ್ರಿಂದ ಕಸ ಕಡ್ಡಿ ಎಲ್ಲ ತುಂಬಾ ಜಾಸ್ತಿನೇ ಬೀಳ್ತಿರುತ್ತಲ್ಲ, ಅವಾಗ ಎಲ್ಲ ಏನ್ ಮಾಡ್ಬೇಕಾಗುತ್ತೆ ಸರ್? ಓಕೆ, ಸೈಟ್ ಕ್ಲೀನಿಂಗ್ ಅಲ್ಲಿ ಇದು ಒಂದು ಮೇಜರ್ ಆಗುತ್ತೆ. ಇದು ಒಂದು ಓನರ್ ಸೈಟು, ಪಕ್ಕದ ಸೈಟ್ ಅಲ್ಲಿ ಗಿಡ ಬೆಳೆದಿರುತ್ತೆ, ಅದು ಎಡ್ಜ್ ಅಲ್ಲಿ ಬೆಳೆದ್ಬಿಟ್ಟು ಸೀದಾ ಬಂದ್ಬಿಟ್ಟು ಒಳಗಡೆ ಬ್ರಾಂಚಸ್ ಬಂದಿರೋಂತ ಪ್ರಮೇಯಗಳನ್ನ ನಾವು ನೋಡಿದೀವಿ. ಆ ಟೈಮಲ್ಲೂ ಪಕ್ಕದ ಸೈಟ್ ಓನರ್ ಹತ್ರ ಹೋಗಿ, ನಾವು ಈ ತರ ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ, ಇದು ನಮ್ಗೆ ಡಿಸ್ಟರ್ಬೆನ್ಸ್ ಆಗ್ತದೆ, ನಾವು ಬ್ರಾಂಚಸ್ ನ ಸ್ವಲ್ಪ ಕಟ್ ಮಾಡ್ತೀವಿ. ಯಾಕಂದ್ರೆ ಅದ್ರದ್ದು ಕಂಪ್ಲೀಟ್ ಆಗಿ ಬೇರು ಅಥವಾ ಏನ್ ಮೇಜರ್ ಪೋರ್ಷನ್ ಎಲ್ಲ ಪಕ್ಕದ ಸೈಟ್ ಅಲ್ಲೇ ಇರೋದ್ರಿಂದ ಅದನ್ನ ನಾವು ಟಚ್ ಮಾಡಕ್ ಅಥಾರಿಟಿನೂ ಇರಲ್ಲ. ಸೊ ನಮ್ಗೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಎಲ್ಲೆಲ್ಲಿ ಅದು ಅಡೆತಡೆ ಬರುತ್ತೋ ಅಲ್ಲಷ್ಟೇ ಅದನ್ನ ಟ್ರಿಮ್ ಮಾಡ್ಕೋಬಹುದು. ಕೆಲವೊಂದಿಷ್ಟು ಜನಕ್ಕೆ ಕಲ್ಪವೃಕ್ಷ ಅಂತ ಪೂಜೆ ಮಾಡ್ತಾರೆ, ಈ ತೆಂಗಿನ ಮರ ಎಲ್ಲ ಇದ್ರೆ. ಆ ಟೈಮಲ್ಲಿ ನೀವು ನೋಡಿರ್ಬೋದು, ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಲಾಬ್ ನ ಕಟ್ ಮಾಡ್ಕೊಂಡು ಗಿಡನ ಬೆಳೆಯಕ್ಕೂ ಜನ ಬಿಟ್ಟಿದ್ದಾರೆ ನಾವು ನೋಡ್ದಂಗೆ. ಆ ತೆಂಗಿನಕಾಯಿ ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ನೆಟ್ಟೆಡ್ ಇದು ಬಂದಿರುತ್ತೆ, ಅದನ್ನು ಕೂಡ ಹಾಕೋಬಹುದು. ಓಕೆ, ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಸೈಟ್ ನ ರೆಡಿ ಮಾಡೋಕು ಮುಂಚೆ ನಾವ್ ಏನೇನ್ ಪ್ರೊಸೆಸ್ ಮಾಡ್ಬೇಕಾಗತ್ತಲ್ಲಿ? ಯಾರೇ ಒಬ್ರು ಈಗ ಒಂದು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ತಕ್ಷಣನೇ ಫಸ್ಟ್ ಸೈಟ್ ಕ್ಲೀನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿದ್ರು ಒಂದು JCB ಟ್ರಾಕ್ಟರ್ ತಗೊಂಡು ಪ್ರಾಪರ್ ಕ್ಲೀನಿಂಗ್ ಮಾಡೋದಿರುತ್ತೆ. ಪೂಜಾ ಡೇಟ್ ಫಿಕ್ಸ್ ಮಾಡಿರ್ತಾರೆ. ಆ ಪೂಜಾ ಡೇಟ್ ಅಲ್ಲೂ ಏನಾಗುತ್ತೆ, ಒಬ್ರು ಮೇಸ್ತ್ರಿ ಇರ್ತಾರೆ, ಒಬ್ರು ಇಂಜಿನಿಯರ್ ಗಳನ್ನ ಕರೆಸಿ, ಆಮೇಲೆ ಪೂಜೆ ಮಾಡೋ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು 5 ಪೂಜೆ ಕಲ್ಲು ಅಂತ ತರಿಸ್ಕೋತಾರೆ. ಆಮೇಲೆ ಗುದ್ಲೆ, ಕರ್ನೆ, ಮಮ್ಮುಟಿ, ಸಣಿಕೆ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಇಟ್ಟು, ಯಾಕಂದ್ರೆ ಆ ಒಂದು ಭೂಮಿ ಮೇಲ್ಗಡೆ ವಾಸ ಮಾಡೋದ್ರಿಂದ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ನಾವ್ ಇಲ್ಲಿ ಬಂದು ವಾಸ ಮಾಡ್ತಿದೀವಿ, ಈ ಒಂದು ಮನೆಯಲ್ಲಿ ನಮ್ಗೆ ನೆಮ್ಮದಿ ಇರ್ಲಿ ಅಂತ ಬೇಡ್ಕೊಂಡು, ನೆಕ್ಸ್ಟ್ ಟೋಟಲ್ ಸ್ಟೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಟೋಟಲ್ ಸ್ಟೇಷನ್ ಇಂದ ಸರ್ವೆ ಮಾಡಿಸ್ಬಿಟ್ಟು ಡ್ರಾಯಿಂಗ್ ಪ್ರಕಾರ ಮಾರ್ಕಿಂಗ್ ಮಾಡ್ಕೊಂಡು ಹೋಗೋದಾಗತ್ತೆ. ಸೊ ಈ ತರ ಒಂದು ಪ್ರೊಸೀಜರ್ ಆಗುತ್ತೆ. ಮೀನ್ ವೈಲ್ ಇದ್ರ ಒಳಗಡೆ ಅಪ್ರೂವಲ್ಸ್ ಅಂತ ಬರುತ್ತೆ. ಸೊ ಏಕಾತ ಇದ್ರೆ BBMP ಅಥವಾ ಗ್ರೇಟರ್ ಬೆಂಗಳೂರು ಅಪ್ರೂವಲ್ ಇರುತ್ತೆ, BMRD ಅಪ್ರೂವಲ್ ಇರುತ್ತೆ, ಬೆಸ್ಕಾಂ ಕಡೆಯಿಂದ ಟೆಂಪ್ರರಿ ಮೀಟರ್ ಅಪ್ಲೈ ಮಾಡೋದಿರುತ್ತೆ. ಸೊ ಇವನ್ನೆಲ್ಲ ಮಾಡ್ಕೊಂಡು ಸ್ಟ್ರಕ್ಚರಲ್ ಡ್ರಾಯಿಂಗ್ SBC ಟೆಸ್ಟ್ ಬರುತ್ತೆ. ಸೊ ಸಾಯಿಲ್ ಸ್ಯಾಂಪಲ್ ನ ಕಳಿಸ್ಬಿಟ್ಟು, ಆ ಸಾಯಿಲ್ ಸ್ಯಾಂಪಲ್ ಆದ್ಮೇಲೆ ಬೋರ್ವೆಲ್ ಎಲ್ಲ ಹಾಕ್ಸಿ ಮೋಟರ್ ಇಡಿಸಿ, ಸೊ ಈ ತರ ಹೋಗೋದಿರುತ್ತೆ. ಇವಾಗ ಸೈಟ್ ಓನರ್ಸ್ಗೆ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಏನೇನ್ ಮಿಸ್ಟೇಕ್ಸ್ ಮಾಡ್ಬೋದು ಅವರು ಸೈಟ್ ಕ್ಲೀನಿಂಗ್ ಅಂತ ಬಂದಾಗ? ಅದೇ ಏನಾಗುತ್ತೆ, ಕಾಂಟ್ರಾಕ್ಟರ್ ಕೊಡ್ತಿದೀವಿ ಅಂದ್ರೆ ಆ ಕಾಂಟ್ರಾಕ್ಟರ್ 100% ರೆಸ್ಪಾನ್ಸಿಬಿಲಿಟಿ ಅನ್ನೋದು ತಪ್ಪಾಗುತ್ತೆ. ಹೇಳಿದ್ವಲ್ಲ, ಈಗ ತುಂಬಾ ಗುಡ್ಡೆ ಮಣ್ಣಿತ್ತು, ಒಳಗಡೆ ಗಿಡ ಮರ ಇತ್ತು, ಅಥವಾ ಯಾರೋ ಕಸನ ಹೆವಿಯಾಗಿ ಹಾಕಿದ್ರು ಅಂದ್ರೆ ಅದನ್ನ ಮುಂಚೆನೆ ಇಂಟಿಮೇಟ್ ಮಾಡ್ಬೇಕು. ಸೊ ಈ ತರ ನಮ್ ಸೈಟ್ ಕಂಡೀಷನ್ ಇದೆ, ಅಥವಾ ರೋಡ್ ಲೆವೆಲ್ ಇಂದ 1 ಅಡಿ 2 ಅಡಿ ನಮ್ ಸೈಟ್ ಡೌನ್ ಇದೆ ಅಥವಾ ಹೈಟ್ ಇದೆ,
ಈ ಕ್ಲಾರಿಟಿ ಕೊಟ್ಟವಾಗ ಕಾಂಟ್ರಾಕ್ಟರ್ ಏನಾಗುತ್ತೆ ಕಾಸ್ಟಿಂಗ್ ಮಾತಾಡೋ ಟೈಮಲ್ಲಿ ಅದನ್ನು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಮಾತಾಡಿರ್ತಾರೆ. ಹೌದು. ಇಲ್ಲ ಅವ್ರು ಏನ್ ಅನ್ಕೋತಾರೆ ಎಂಟಿ ಸೈಟ್ ಅಂತ ಅನ್ಕೋತಾರೆ. ಸೊ ಓನರ್ಗೆ ಏನಾಗುತ್ತೆ ನಾವು ಬಿಲ್ಡಿಂಗ್ ಕಟ್ಟಕ್ ಕೊಟ್ಟಿದೀವಿ ಇವ್ರಿಗೆ ಸೈಟ್ ಕ್ಲೀನಿಂಗ್ ದೊಡ್ಡದ ಅನ್ನೋದು ಒಂದು ಕ್ವಶನ್ ಬರೋದ್ರಿಂದ ಇಬ್ರಿಗೂ ಆ ಕಾನ್ಫ್ಲಿಕ್ಟ್ ಬರಬಾರ್ದು ಅಂದವಾಗ ಓನರು ಮುಂಚಿತವಾಗಿ ನನ್ನ ಸೈಟಿನ ಕಂಡೀಷನ್ ಈ ತರ ಅಂತ ತೋರಿಸ್ಬಿಟ್ಟು intimate ಮಾಡ್ಬೇಕು ಅವ್ರು. ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ಸೈಟ್ ಕ್ಲೀನಿಂಗ್ ಅಂತ ಎತ್ತಿಟ್ಬಿಡಿ ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ ಅವಾಗ ಇನ್ನೂ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಸೈಟ್ ಕ್ಲೀನಿಂಗ್ ಅಂತ ಬಂದಾಗ ಕೈಟ್ಸ್ ಇಂದ ಏನೇನ್ ಸಪೋರ್ಟ್ ಮಾಡ್ಬೋದು ನೀವು? ನಮ್ಮ ಅಗ್ರಿಮೆಂಟ್ ಅಲ್ಲಿ ಜನರಲ್ ಆಗಿ ಏನ್ ಮಾಡ್ತೀವಿ, ಒಂದು 5,000 ರೂಪೀಸ್ ಸೈಟ್ ಕ್ಲೀನಿಂಗ್ ಅಂತಾನೆ ಎತ್ತಿಟ್ಬಿಟ್ಟಿರ್ತೀವಿ. ಈಗ ನಮ್ದು ಬೆಂಗಳೂರು ಸಿಟಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಮೇಜರ್ ಆಗಿ ಈ ಇಶ್ಯೂಸ್ ಗಳೆಲ್ಲ ಬರಲ್ಲ. ಈ ಲೇಔಟ್ ಅಲ್ಲೇ ಮನೆ ಕಟ್ಟೋದಿರೋದ್ರಿಂದ, ಆಮೇಲೆ ಏಕಾತ ಇರೋದ್ರಿಂದ ಮೇಜರ್ ಆಗಿ ಬರಲ್ಲ. ಕೆಲವೊಂದಿಷ್ಟು ಕಡೆ ಈ ಒಂದಿಷ್ಟು ಸಮಸ್ಯೆಗಳು ಬಂದಿದೆ. ಸೊ ಹಿಂಗಾಗಿ ಸೈಟ್ ಕ್ಲೀನಿಂಗ್ ಗೆ ಅಂತ ಅಗ್ರಿಮೆಂಟ್ ಅಲ್ಲಿ ಒಂದು 5,000 ಬಜೆಟ್ ಎತ್ತಿಟ್ಟಿರ್ತೀವಿ. 2-3 ಟೈಮ್ಸ್ ಆದ್ರೂ ಹೆಚ್ಚು ಕಮ್ಮಿ ಇದ್ರು ಮಾಡ್ಕೊಡ್ತೀವಿ. ಸಿಕ್ಕಾಪಟ್ಟೆ ಒಂದ್ 20,000-30,000 ಖರ್ಚು ಬರ್ತಾ ಇದೆ ಸೈಟ್ ಕ್ಲೀನಿಂಗ್ ಅಂದ್ರೆ ಮುಂಚಿತವಾಗ್ಲೇನೆ ನಾವು ಅದನ್ನ ಇಂಟಿಮೇಟ್ ಮಾಡಿ, ಸರ್ ಈ ತರ ಖರ್ಚಾಗತ್ತೆ, ಇದನ್ನ ನಾವು ಈ ತರ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ. ಸೊ ವೀಕ್ಷಕರಿಗೆ ನೀವೇನಾದ್ರೂ ಹೇಳೋದಾದ್ರೆ ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ನೀವು ಫಸ್ಟ್ ನಿಮ್ದು ಏನಿದೆ ಸೈಟ್ ಕಂಡೀಷನ್ ನ ಪ್ರಾಪರ್ ಆಗಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕಿನ ಮುಂಚೆ ಕ್ಲಾರಿಟಿ ಕೊಡಿ. ಇಲ್ಲ ಅಗ್ರಿಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಇಷ್ಟು ಬಜೆಟ್ ಅಂತ ಅದಕ್ಕೆ ಅಂತ ಮೀಸಲಿಟ್ಬಿಟ್ರೆ ನಿಮಗೆ ಈ ಸಮಸ್ಯೆಯಿಂದ ಪರಿಹಾರ ಸಿಗತ್ತೆ. ತುಂಬಾ ಚಿಕ್ಕದಾಗಿ ಟಾಪಿಕ್ ಅನ್ಸಿದ್ರು ಕೆಲವು ಹೋಮ್ ಓನರ್ಸ್ ಏನ್ ಮಾಡಿರ್ತಾರೆ, ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ನೀವು ನಮ್ಗೆ ಕೂಲಂಕುಷವಾಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಕುಸುಮಾ. ಥ್ಯಾಂಕ್ ಯು ವೀಕ್ಷಕರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ತುಂಬಾ ಚಿಕ್ಕದ ಅನಿಸ್ಬೋದು ಟಾಪಿಕ್, ಆದ್ರೆ ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನನ್ಗೆ ಅನಿಸುತ್ತೆ. ಸೊ ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು.